ಕಾರ್ಯಕ್ರಮ ಮುಖೇನ ಪ್ರಾಸ್ತಾವಿಕ ಎನ್ನುವಂತೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶರಣ ಸುರೇಶ್ ಚನ್ನಶೆಟ್ಟಿ, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಬೀದರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿರಿಗನ್ನಡಂಗೆ ವೇದ ಆಗಮಗಳು ಸಂಸ್ಕೃತದಲ್ಲಿ, ಶಾಸ್ತ್ರ ಪುರಾಣಗಳು ಸಂಸ್ಕೃತದಲ್ಲಿ, ದ್ವೈತ ಅದ್ವೈತಗಳು ಸಂಸ್ಕೃತದಲ್ಲಿ, ಮೊಟ್ಟ ಮೊದಲಿಗೆ ವಚನಶಾಸ್ತ್ರವ ಕನ್ನಡದಲ್ಲಿ ರಚಿಸಿ ಕನ್ನಡಿಗರ ಕರಸ್ಥಲಕ್ಕೆ ಕೊಟ್ಟ ಕನ್ನಡಿಗರ ಕುಲಗುರು ನೀನೊಬ್ಬನೆಯ ಜಗಜ್ಯೋತಿ ಬಸವೇಶ್ವರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆ ಮತ್ತು ಶರಣ ಮಾಗನೂರು ಬಸಪ್ಪ ಪ್ರತಿಷ್ಠಾನ ದಾವಣಗೆರೆ ಅವರ ವತಿಯಿಂದ ಆಯೋಜಿಸಿರುವಂತ ರಾಜ್ಯ ಮಟ್ಟದ ಆರೂಢ ದಾಸೋಹಿ ಶರಣ ಮಾಗನೂರು ಬಸಪ್ಪನವರ 2023ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಈ ನಾಡಿನ ಶ್ರೇಷ್ಠ ಚಿಂತಕರು, ಅನಾಥ ಹಾಗೂ ನಿರ್ಗತಿಕರಿಗೆ ಆಶ್ರಯದಾತರು, ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ಕನ್ನಡ ಮಠವೆಂದೇ ಖ್ಯಾತಿವಿತ್ತಂತ ನಮ್ಮ ಪರಮ ಪೂಜ್ಯ ಭಾಲ್ಕಿ ಹಿರೇಮಠದ ಜೊತೆಗೇ ಅನುಭವ ಮಂಟಪ ಬಸವ ಕಲ್ಯಾಣ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಶರಣುಗಳನ್ನು ಸಲ್ಲಿಸುತ್ತಾ ಇಂದಿನ ಸಮಾರಂಭದ ದಿವ್ಯ ನೇತೃತ್ವ ವಹಿಸಿರುವಂಥ ಈ ರಾಷ್ಟ್ರದ ಇತಿಹಾಸದಲ್ಲಿ ಒಬ್ಬ ಮಠದ ಪೂಜ್ಯರಾಗಿ ಸುಮಾರು 22,000 ಕಿಲೋಮೀಟರ್ ಪಾದಯಾತ್ರೆ ಮಾಡೋದ್ರ ಮೂಲಕ ಬಸವಾದಿ ಶರಣರ ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸಿದ ಬಹಳ ಅಭಿಮಾನದಿಂದ ಏಕೈಕ ಸ್ವಾಮೀಜಿ ಅಂತ ನಾನು ಯಾವಾಗೂ ಕರಿತಾ ಇರ್ತೀನಿ ಅಂತ ಪೂಜ್ಯರಾಗಿರುವಂಥ ನಮ್ಮ ಹುಣಸೂರು ಗುರು ಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಯವರ ಪವಿತ್ರ ಪಾದಗಳಿಗೂ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಇನ್ನೋರ ಅಪರೂಪದ ಅಕ್ಕ ಯಾವುದೇ ಮಠ ಮನೆಗಳ ಯಾವುದೇ ಹಿಂದಿನ ಗುರುಗಳ ಆಶ್ರಯ ಇಲ್ಲದೇನೆ ಬಹುದೊಡ್ಡ ಇಲ್ಲಿ ಬಸವಗಿರಿಯನ್ನ ಶರಣ ಉದ್ಯಾನವನ್ನ ಕಟ್ಟೋದ್ರ ಮೂಲಕ ಮಹಿಳೆಯರಾಗಿ ಇಡೀ ಜಿಲ್ಲೆಯಲ್ಲಷ್ಟೇ ಇಡೀ ರಾಷ್ಟ್ರದಲ್ಲಿ ಹೆಸರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪೂಜ್ಯ ಅಕ್ಕನವಿಂತ ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರ ಪಾದಕ್ಕೂ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತೆ. ಈ ಸಂದರ್ಭದಲ್ಲಿ ಹಿಂದ್ಗಡೆ ನಮ್ಮ ಅನೇಕ ಪೂಜ್ಯರು ಇವತ್ತು ಬೇಸಿಗೆಯಲ್ಲಿ ಅವರೆಲ್ಲರಿಗೂ ನಾನು ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದಿನ ಈ ಸಮಾರಂಭದ ನಮ್ಗೆಲ್ರಿಗೂ ಚೇತನ ಶಕ್ತಿಯಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಇಡೀ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿಬಿಟ್ಟು ಪರಮ ಪೂಜ್ಯರಂತ ನಮ್ಮ ಗುರುಬಸವ ಪಟ್ಟದೇವರು ಇವತ್ತು ಈ ಸಮಾರಂಭದ ದಿವ್ಯ ನೇತೃತ್ವ ವಹಿಸಿದ್ದಾರೆ. ಅಂತ ಪೂಜ್ಯರ ಪಾದಗಳಿಗೂ ಸಹ ನಾನು ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂಥ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಮಾನ್ಯ ನಿರ್ದೇಶಕರಾಗಿ ಬಹುಶಃ ನಮ್ಗೆ ಗೊತ್ತಿದೆ, ನಮ್ಗೆ ಯಾವಾಗಾದ್ರೂ ಬಸವಣ್ಣವರ ನೇರ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಅಕ್ಕ ನಾಗಮ್ಮ ನಮ್ಗೆ ನೆನಪಾಗ್ತಾರೆ, ಶಿವಾಜಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಜೀಜ ಮಾತವ್ರು ನೆನಪಾಗ್ತಾರೆ. ಹೀಗಾಗಿ ಇಡೀ ದೇಶದಲ್ಲೇ ನೀವೆಲ್ಲ ಕೇಳಿದ ಪತ್ರಿಕೆ ಮೂಲಕ ನಮ್ಮ ವಿಶೇಷವಾಗಿ ನಮ್ಮ ದಾವಣಗೆರೆಯ ಸಹೋದರ ಬಂದು ಹೇಳ್ತೀನಿ, ಇಡೀ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಸಂಸದರಾಗಿ ಬೀದರಿಂದ ಆಯ್ಕೆ ಮಾಡಿಕೊಟ್ಟಿವಿ ಅಂತ ಆಯ್ಕೆ ಮಾಡುವಂತ ನಮ್ಮ ಸಾಗರ್ ಖಂಡ್ರೆ ಅವರ ಪ್ರೇರಣಾ ಶಕ್ತಿಯಾಗಿರುವಂತ ಅಕ್ಕ ಡಾಕ್ಟರ್ ಗೀತಾ ಖಂಡ್ರೆ ಅವರು ಇಂದಿನ ಸಮಾರಂಭದ ಉದ್ಘಾಟಕರಾಗಿದ್ದಾರೆ. ಅಂತ ಸಹೋದರಿಯವರಲ್ಲಿ ಜೊತೆಗೇನೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಿರುವಂತ ಅತ್ಯಂತ ಸರಳ ಮತ್ತು ಸಾತ್ವಿಕರು, ಬೀದರ್ನಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಬೇಕಂತ ಹಲವಾರು ಕನಸುಗಳನ್ನ ಕಟ್ಕೊಂಡು ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರುವಂತ ಶರಣ ಪ್ರೊಫೆಸರ್ BS ಬೆರದರ್ ಸರ್ ಅಲ್ಲಿಯೂ ನಾವು ಮಾಗನೂರು ಬಸಪ್ಪನವರಿಗೆ ಅಂತ ಮಹಾಶಂತೆಗೆ ನಾವು ಯಾರು ನೋಡಿಲ್ಲ. ಅವರನ್ನ ನಾವು ಯಾರಲ್ಲಿ ನೋಡಬೇಕಾಗಿದೆ ಅಂದ್ರೆ ಇಂದಿನ ಈ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿರುವಂತ ನಿಮ್ಮೆಲ್ಲರ ಮತ್ತು ನಮ್ಮೆಲ್ಲರ ನೆಚ್ಚಿನ ಸಂಗಮೇಶ್ವರ್ ಗೌಡರಲ್ಲಿ ಇಂದು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತಾ ಇಂದಿನ ಈ ಸಮಾರಂಭದಲ್ಲಿ ಇಡೀ ಸಮಾರಂಭದ ಕುರಿತು ಅಭಿನಂದನಾ ನುಡಿಯನ್ನ ಮಾತನಾಡಲಿರುವಂತ ನನ್ನಂತ ಅನೇಕ ಯುವಕರಿಗೆ ಆದರ್ಶಪ್ರಾಯವಾಗಿರುವಂತಹ ನಮ್ಮ ಕರ್ನಾಟಕ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂತ ಮತ್ತು ಮಾರ್ಗದರ್ಶಕರಾಗಿದ್ದ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರಲ್ಲಿಯೂ ಜೊತೆಗೇ ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಬಹುಶಃ ಇಡೀ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನ ತೆಗೆದುಕೊಂಡು ಈ ವರ್ಷದ ತೆಗೆದುಕೊಂಡು ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಎಲ್ಲಕ್ಕಿಂತ ಸಣ್ಣ ನಾನೇ ಆಗಿದ್ರೆ ನಮ್ಮ ಇಡೀ ಪರಿಷತ್ತಿನಿಂದ ಎಲ್ಲಕ್ಕಿಂತ ಹಿರಿಯರು ನಮ್ಮ ಒಂಥರ ಕ್ಯಾಪ್ಟನ್ ಇದ್ದಂಗೆನೆ ನಮ್ಮ ವಾಮದೇವಪ್ಪ ಸರ್ ಅವರು ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲೇ ಎಲ್ಲ ಜಿಲ್ಲಾಧ್ಯಕ್ಷರಿಗಿಂತ ಎಲ್ಲಕ್ಕಿಂತ ಹಿರಿಯರು ಅಂತ 80ರ ಇಡೀ ವಯಸ್ಸಿನಲ್ಲೂ ಸಹ ನನ್ನಂತ ಯುವಕರು ಸಹ ನಾಚಿಸುವಂತೆ ಅನೇಕ ಕನ್ನಡ ಪರ ಕಾರ್ಯಗಳನ್ನು ಮಾಡುವಂತ ಹಿರಿಯ ಚೇತನರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ. ಇನ್ನೋರ್ವ ಅತ್ಯಂತ ಅಷ್ಟೇ ವಿಶೇಷವಾದ ವ್ಯಕ್ತಿತ್ವ ಇರೋರು ಡಾಕ್ಟರ್ ಮಂಜುನಾಥ್ ಕುರ್ಕಿ ಸರ್ ಅವರು. ಬಹುಶಃ ಕಳೆದ ಸಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬೀದರ್ನಾಗಿದ್ದಾಗ ಅವರು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಆ ಪರಿಷತ್ತಿನ ನಂಟು ಅವರು ಕನ್ನಡ ಮತ್ತು ಬಸವ ಎರಡನ್ನ ತನ್ನ ಬದುಕಿನ ಭಾಗವಾಗಿಸಿಕೊಂಡರು. ಹೀಗಾಗಿ ಆ ಸ್ನೇಹ ಇವತ್ತು ಈ ಬೀದರ್ವರೆಗೆ ಅಂದ್ರೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಬೇಕಾದ್ರೆ
ಆ ಪ್ರತಿಷ್ಠಾನ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದಿಷ್ಟು ಕೊಂಡಿಯಾಗಿ ಕೆಲಸ ಮಾಡಿಕೊಂಡು ಇಡೀ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ಅತ್ಯಂತ ಎಲ್ಲ ರೀತಿಯ ಸಲಹೆಗಳನ್ನು ಮಾರ್ಗದರ್ಶನ ಮಾಡಿರುವಂಥ ಆತ್ಮೀಯ ಸಂತ ಮಂಜುನಾಥ್ ಸರ್ ಅವರಲ್ಲಿಯೂ, ಜೊತೆಗೆ ಯಾವತ್ತೂ ಬೀದರ್ ಜಿಲ್ಲೆಯಲ್ಲಿ ಬಸವಪರ ಸಂಘಟನೆ ಇರಲಿ, ಕನ್ನಡಪರ ಸಂಘಟನೆ ಇರಲಿ, ಈ ಜಿಲ್ಲೆ ಅಭಿವೃದ್ಧಿಗಾಗಿ ಯಾವಾಗೂ ಇಲ್ಲಿ ಸಮಯವನ್ನು ನೀಡುವುದರ ಮೂಲಕ ನಮ್ಮಂತ ಅನೇಕರಿಗೆ ಮಾರ್ಗದರ್ಶನ ಮಾಡುವಂತ ಅನೇಕ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅಂಥದ್ರಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸನ್ಮಾನ್ಯ ಅಧ್ಯಕ್ಷರಾಗಿರುವಂತಹ ಶರಣ ಬಿ.ಜಿ. ಶೆಟ್ಕರ್ ಅವರಿದ್ದಾರೆ. ಜೊತೆಗೆ ನಮ್ಮ ಬಸವ ಕೇಂದ್ರದ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂತಹ ಸೋದರ ಶರಣಪ್ಪ ಮೆಢಾರೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಷ್ಟೇ ಖ್ಯಾತ ಉದ್ಯಮಿಗಳು ಮತ್ತು ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲ ಯುವಕರಿಗೆ ಪ್ರೇರಣೆ ಶಕ್ತಿಯಾಗಿರುವಂತಹ ಅಣ್ಣ ಸೋಮಶೇಖರ್ ಪಾಟೀಲ್ರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರು, ಜೊತೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತ ನನ್ನ ರಾಜೇಂದ್ರ ಕುಮಾರ್ ಗನ್ಗೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೆ. ಜೊತೆಗೆ ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿತ್ವದ ಅಣ್ಣ ಬಸವರಾಜ್ ಧನ್ನೂರ್ ಅವರಿಗೂ ಈ ಸಂದರ್ಭದಲ್ಲಿ ನೆನಪಿಸುತ್ತೆ. ಜೊತೆಗೆ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಯರಾಜ್ ಖಂಡೆ ಅವರಿದ್ದಾರೆ. ಜೊತೆಗೆ ಅನೇಕ ಪೂಜ್ಯರು, ತಾವೆಲ್ಲರೂ ನಮ್ಮ ಪರಿಷತ್ತಿನ ಪದಾಧಿಕಾರಿಗಳು, ತಮ್ಮೆಲ್ಲರಿಗೂ ಮತ್ತೊಂದು ಸಲ ಈ ಸಂದರ್ಭದಲ್ಲಿ ನಾನು ಅನಂತ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಬಂಧುಗಳ ಈ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಕ್ರಾಂತಿಗಳನ್ನ ನಾವೆಲ್ಲ ಸಹ ಕೇಳಿದ್ದೇವೆ, ಓದಿದ್ದೇವೆ. ಅದು ಅಮೆರಿಕ ಕ್ರಾಂತಿ ಇರ್ಬೋದು, ಫ್ರಾನ್ಸ್ ಕ್ರಾಂತಿ ಇರ್ಬೋದು, ನಮ್ಮಲ್ಲಿ ನಡೆದ ರಾಮಾಯಣ ಮತ್ತು ಮಹಾಭಾರತ ಇರ್ಬೋದು. ಈ ಎಲ್ಲ ಕ್ರಾಂತಿಗಳ ಹಿನ್ನೆಲೆಯನ್ನ ತೆಗೆದುಕೊಂಡು ನೋಡಿದಾಗ, ಈ ಎಲ್ಲ ಕ್ರಾಂತಿಗಳ ಉದ್ದೇಶವನ್ನ ತೆಗೆದುಕೊಂಡು ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವೆಲ್ಲ ಕ್ರಾಂತಿ ನಡೆದಿದ್ದೆ ಕೇವಲ 3 ವಿಷಯಕ್ಕೋಸ್ಕರ ಅಂತ. ಕೆಲವೊಂದು ಹೆಣ್ಣಿಗಾಗಿ, ಕೆಲವೊಂದು ಹೊನ್ನಿಗಾಗಿ ಮತ್ತು ಒಂದಿಷ್ಟು ಮಣ್ಣಿಗಾಗಿ. ಆದ್ರೆ 900 ವರ್ಷಗಳ ಹಿಂದೆ ಈ ಜಗತ್ತು ಕಂಡು ಕೇಳಿರುವಂತ ಒಂದು ಅದ್ಭುತವಾದ ಕ್ರಾಂತಿ ನಡೆದಿದ್ದು ಇದೇ ಪವಿತ್ರ ನೆಲದಲ್ಲಿ, ಅದು ಇದೇ ನಮ್ಮ ಕಲ್ಯಾಣದಲ್ಲಿ. ಅದು ಎಂತ ಕ್ರಾಂತಿ ಆಗಿತ್ತಂದ್ರೆ ಜಾತಿ ವರ್ಣಗಳನ್ನ, ವರ್ಗ ಭೇದಗಳನ್ನ, ಲಿಂಗ ತಾರತಮ್ಯಗಳನ್ನ ಇವೆಲ್ಲವೂ ಹೊಡೆದೋಡಿಸಿ ಸಕಲ ಜೀವಿಗಳ ಲೇಸಾಗ್ಲಿ ಅಂತಕ್ಕಂಥ ಕ್ರಾಂತಿ ನಡೆದಿದೆ. ಅದು ಇದೇ ಪುಣ್ಯದಲ್ಲಿ, ಅದು ಅಪ್ಪ ಬಸವಣ್ಣನವರ ನೇತೃತ್ವದಲ್ಲಿ ಅಂತಕ್ಕಂಥ ಅಭಿಮಾನದ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಬಸವಣ್ಣನವರ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ ಅದನ್ನ ನನ್ನ ಬೈಯಿಂದ ಅಂತಲ್ಲ, ನಮ್ಮ ಹಿರಿಯ ಕವಿಗಳು ಮತ್ತು ಸಾಹಿತಿಗಳು ಹೇಳ್ತಾರೆ. ಬುದ್ಧನ ದಯೆ, ಮಹಾವೀರನ ಕರುಣೆ, ಯೇಸುವಿನ ಅನುಕಂಪ, ಗಾಂಧೀಜಿಯ ಸತ್ಯ, ವಿವೇಕಾನಂದರ ದೇಶ ಪ್ರೇಮ, ಇವೆಲ್ಲಗಳು ಕೇವಲ ಬಸವಣ್ಣ ಒಬ್ಬರಲ್ಲೇ ಕಾಣಬಹುದಾಗಿತ್ತು. ಅಂತ ಬಸವಣ್ಣನವರ ವಾರಸುದಾರಾಗಿದ್ದ ನಾವೆಲ್ಲರೂ ಸಹ ಆ ಬಸವಣ್ಣರ ವಿಚಾರಗಳನ್ನ, ಪರಂಪರೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ. ನಮ್ಗೆಲ್ಲ ಗೊತ್ತಿದೆ 12ನೇ ಶತಮಾನ ಅದು ಬಸವಾದಿ ಶರಣರ ಕಾಲ ಆಗಿದ್ರೆ, ಇದು 21ನೇ ಶತಮಾನ ಅದು ಪ್ರಚಾರ ಮತ್ತು ಪ್ರಸಾರದ ಯುಗ ಅಂತೇಳಿ. ಅಂತ ಬಸವ ಸ್ಥಾಪಿತ ಅನುಭವ ಮಂಟಪದ ಪೂಜ್ಯರು ಈಗಿರುವಂತಹ ಅನುಭವ ಮಂಟಪದ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಇದೇ ರಾಜ್ಯ ಮಟ್ಟದ ಮಾಗನೂರು ಬಸವ ಪ್ರತಿಷ್ಠಾನದ ಈ ಪ್ರಶಸ್ತಿಯನ್ನ ನೀಡಿರುವುದು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ನಾವೆಲ್ಲ ಶರಣ ಬಂಧುಗಳಿಗೆ ಅತ್ಯಂತ ಖುಷಿ ಮತ್ತು ಸಂತೋಷ ಆಗಿದೆ ಅಂತ ಚಪ್ಪಾಳೆ ಮೂಲಕ ಒಂದ್ಸಲ ನಾನು ಆ ಪ್ರತಿಷ್ಠಾನಕ್ಕೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ಅನೇಕ ಗಣ್ಯರಿದ್ದಾರೆ, ಪೂಜ್ಯರಿದ್ದಾರೆ, ಅವರೆಲ್ಲ ಮಾತುಗಳನ್ನ ನಾವು ಕೇಳಬೇಕಾಗಿದೆ. ಹೀಗಾಗಿ ನಾನು ಆ ಕಡೆ ಏನು ಹೋಗ್ಲಾರ್ದೇನೆ ಇವತ್ತ ನಮ್ಮ ಶರಣ ಮಾಗನೂರು ಬಸಪ್ಪನವ್ರ ಕುರಿತು ನಮ್ಮ ಮಂಜುನಾಥ್ ಕುರ್ಕಿ ಸರ್ ಅವ್ರು ಮಾತಾಡ್ತಾರೆ. ಆದ್ರೆ ಅವ್ರ ಬಗ್ಗೆ ಬಹಳ ನಮ್ಮ ತಾಯಂದಿರಿಗೆ ಗೊತ್ತಿದೆ. ನಾವು ಮನೆಯಲ್ಲಿ ಸಹಜವಾಗಿ ಅನ್ನ ಮಾಡ್ತೀವಿ ಅಂದ್ರೆ ಏನು ಮಾಡ್ಬೇಕಲ್ಲ, ಒಂದು ನಗಲನ್ನ ಹುಟ್ಟಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಕುದಿತೋ ಇಲ್ಲೋ ಅಂತೇಳಿ. ಅವ್ರ ಬಗ್ಗೆ ನಮ್ಮ ಸಿರಿಯೇರಿ ಸ್ವಾಮಿಯವರು ಒಂದು ಸಾಲನ್ನ ಹೇಳ್ಬಿಟ್ಟಿದ್ದಾರೆ. ಅವರು ನಮ್ಮಂತ ಗುರುಗಳನ್ನ ಅನೇಕ ಜನ ನೀವು ನೋಡ್ಬೋದು, ಆದ್ರೆ ಈ ಬಸಪ್ಪ ನಂತರ ಈ ಶಿಷ್ಯರು ಇರ್ತಾರೆ, ಇವ್ರ ಹಬ್ಬಕ್ಕೆ ಇಂಥ ಎಲ್ಲೂ ಸಿಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂತ ದೊಡ್ಡ ಪೂಜ್ಯರ ಬಾಯಿಯಿಂದ ಇವತ್ತು ಬಸಪ್ಪ ತಂದೆಯವ್ರ ಬಗ್ಗೆ ಇಷ್ಟು ಚಲೋ ಮಾತುಗಳು ಹೇಳ್ತಾರೆ ಅಂದ್ರೆ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಆ ಕಡೆ ನಾನೇನು ಹೋಗ್ಲಾರ್ದೇನೆ, ನಾನು ಮತ್ತೆ ಮಾತುಗಳನ್ನ ಹೆಚ್ಚಿಗೆ ಮುಂದುವರ್ಸಲಾರ್ದೇನೆ ಇವತ್ತು ಅನೇಕ ಗ್ರಾಮಗಳಿಂದ ಅನೇಕ ನಮ್ಮ ಬಸವಟ್ಟ ಶರಣ ಸಹೋದರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ನನಗಂತೂ ಸಾಕಷ್ಟು ದುಗುಡನೇ ಆಗ್ಬಿಟ್ಟಿತ್ತು. ಇಂಥ ನಿನ್ನೆಯಿಂದ ಮಳೆ ಊರಾಗಿಂದ ಬರ್ತಾನೆ ಇದೆ. ಅದಕ್ಕೆ ಹೀಗಾಗಿ ಎಲ್ಲಿ ನಮ್ಮ ರಂಗೇಂದ್ರ ಹಿಂಗೆ ಖಾಲಿ ಹೋಗುತ್ತೋ ಅಂತಕ್ಕಂಥ ಇದ್ರ ಮಧ್ಯನೂ ಇಷ್ಟೊಂದು ಜನ ಸಂಖ್ಯೆಯಲ್ಲಿ ಕೂಡಕ್ಕೂ ಜಾಗದಲ್ಲಿ ನಿಂತುಬಿಟ್ಟಿದ್ರಿ. ಹೀಗಾಗಿ ನಾನು ಇನ್ನೂ ಚೆನ್ನಾಗಿ ಆಯೋಜನೆ ಮಾಡಬೇಕಾಗಿತ್ತು. ಅದಕ್ಕೆ ನಿಮ್ಮಲ್ಲಿ ಒಂದು ಸಣ್ಣ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ಯಾಚಿಸುತ್ತಾ ಮತ್ತೆ ಮಾತುಗಳನ್ನು ಮುಂದುವರ್ಸಲಾರ್ದೇನೆ, ಬಂಧುಗಳೇ, ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂಸ್ಕೃತಿ ಉಳ್ಳಂತ ದೇಶ ನಮ್ಮ ಭಾರತ ಇದೆ. ಇಲ್ಲಿ ಹಲವಾರು ಜಾತಿಗಳಿವೆ, ಹಲವಾರು ಭಾಷೆಗಳಿವೆ, ವಿವಿಧತೆಯಲ್ಲಿ ಏಕತೆಯನ್ನು ಎಲ್ಲರ ಕಾಣ್ತೀವಿ ಅನ್ನೋದು ಭಾರತದಲ್ಲಿ ಕಾಣ್ತೀವಿ. ನಾನು ಯಾಕೆ ಭಾರತದ ಬಗ್ಗೆ ಮಾತಾಡ್ತಿದ್ದೆ, ನಮ್ಗೆ ನಮ್ಮ ಬೀದರ್ ಬಗ್ಗೆ ಹೇಳಬೇಕಾಗಿದೆ. ಅದು ನಮ್ಮ ದಾವಣಗೆರೆಯ ಬಂಧುಗಳಿಗೆ. ಯಾಕಂದ್ರೆ ಬೀದರ್ ಐತಿಹಾಸಿಕವಾಗಿ ಬಹಳ ಶ್ರೀಮಂತಿಕೆ ಉಳ್ಳಂತ ಜಿಲ್ಲೆ ನಮ್ದಾಗಿದೆ. 12ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ವಚನಗಳ ಮೂಲಕ ಸಂದೇಶ ಕೊಟ್ಟಂತ ನಾಡು ನಮ್ದಾಗಿದೆ. 15ನೇ ಶತಮಾನದಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿ ಮಾಡಿದ ಮೊಹಮ್ಮದ್ ಗೌರವ ನಿಲ್ಲಿಸಿದಂತ ಬೀಡು ನಮ್ದಾಗಿದೆ. ಇವತ್ತ ಗುರು ನಾನಕರು ನಿಲ್ಲಿಸಿದಂತ ಪವಿತ್ರ ನಾಡು ನಮ್ದಾಗಿದೆ. ಯಾವ ಕೋರ್ಟ್ನಲ್ಲಿ ಹಿಂದೂ ನಾವೆಲ್ಲ ಅವೆಲ್ಲ ಪ್ರತಿಜ್ಞೆ ಮಾಡ್ತೀವೋ ಅದು ನಮ್ಮಲ್ಲಿ ವಿಜ್ಞಾನೇಶ್ವರ ಅಂತಕ್ಕಂಥ ಬರೆದಂತ ಕೃತಿ ಅದಾಗಿದೆ. ಹೀಗಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಬೀದರ್ ಜಿಲ್ಲೆ ಬಹುದೊಡ್ಡ ಹೆಸರು ನಮ್ಮ ಬೀದರ್ ಜಿಲ್ಲೆ. ಆದ್ರೂ ಇತ್ತೀಚೆಗೆ ಸ್ವಲ್ಪ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕು ಅಂತಕ್ಕಂಥ ಪ್ರಯತ್ನಗಳ ಮಧ್ಯೆ
ಮೊನ್ನೆ ನೋಡಿರ್ಬೇಕು ಪತ್ರಿಕೆ ಮೂಲಕ, ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಬೀದರ್ 3ನೇ ಸ್ಥಾನಕ್ಕಿದೆ. ಹೀಗಾಗಿ ಅದಕ್ಕೆಲ್ಲ ಕಾರಣ ಇರುವಂತಹ ಪೂಜ್ಯರಂತ ಶಿಕ್ಷಣ ಸಂಸ್ಥೆಗಳು. ಯಾಕಂದ್ರೆ ಬರುವ ದಿನಗಳಲ್ಲಿ ಮೊನ್ನೆ ಪತ್ರಿಕೆಯಲ್ಲಿ ನಮ್ಮ ಸಹೋದರೆಲ್ಲ ಬರೀತಾ ಇದ್ರು, ಬೀದರ್ ಒಂದ್ಸಲ ಇಲ್ಲೊಂದು ದಕ್ಷಿಣ ಕಾಶಿ ಅನ್ನಂಗೆ ಆಗ್ಬಿಡ್ತು, ಅಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ನಾವು ಬೀದರ್ ಬಹಳ ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಿ. ಹೀಗಾಗಿ ಸಾಹಿತ್ಯಿಕವಾಗಿ ಸಂಸ್ಕೃತಿ ಬಹಳ ದೊಡ್ಡ ಹೆಸರಿದೆ. ಯಾಕಂದ್ರೆ ನಾವು ಬೀದರ್ ಯಾವ ತರ ಕರಿತೀವಿ ಅಂದ್ರೆ ಒಂದು ಸಣ್ಣ ಪುಟ್ಟ ಭಾರತ ಅನ್ನಂಗೆ. ಯಾಕಂದ್ರೆ ಬೀದರ್ನಲ್ಲೇ ಮಹಾರಾಷ್ಟ್ರ ಇದೆ, ಬೀದರ್ನಲ್ಲೇ ತೆಲಂಗಾಣ ಇದೆ, ಬೀದರ್ನಲ್ಲೇ ಪಂಜಾಬ್ ಇದೆ, ಬೀದರ್ನಲ್ಲೇ ಶ್ರೀನಗರ್ ಇದೆ. ಅಂದ್ರೆ ಎಲ್ಲ ಭಾಷಿಕರು ಮಾತಾಡುವಂತ ಬೀಡು ಇದು ನಮ್ಮ ಬೀದರ್ ಆಗಿದೆ. ಇಷ್ಟೆಲ್ಲ ಭಾಷೆಗಳ ಮಧ್ಯೆ ಸಹ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದ ರೀತಿಯಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅವರು ಒಂದು ಮಾತಿದೆ, ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಜನಸಾಮಾನ್ಯರ ಪರಿಷತ್ತಾಗಿ ಮಾಡಬೇಕು ಅನ್ನೋ ದಿಶೆಯಲ್ಲಿ ನಾವಿರುವಂತಹ ಅನೇಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದು ವಲಯ ಇರ್ಬೋದು, ತಾಲೂಕು ಇರ್ಬೋದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಮ್ಮೇಳನಗಳನ್ನು ಮಾಡೋದ್ರ ಮೂಲಕ, ಅನೇಕ ವಿಚಾರ ಸಂಕಿರಣಗಳು ಮಾಡೋದ್ರ ಮೂಲಕ ಈ ತರ ಹಲವಾರು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಂದೆ ರೀತಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮಾತುಗಳನ್ನ ಮುಂದುವರಿಸಲಾದರೆ 12ನೇ ಶತಮಾನದಲ್ಲಿ ನಮ್ಮ ಜೊತೆಗಿದ್ದು ಒಂದಿಷ್ಟು ಕಾಲ ನಮ್ಮೊಂದಿಗೆ ಕಣ್ಮರಿಯಾಗಿ ಮತ್ತೆ 21ನೇ ಶತಮಾನದಲ್ಲಿ ನಾವು ಯಾರನ್ನು ನೋಡಿವಿ ಅಂದ್ರೆ ಪೂಜ್ಯರಂತ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು. ಬಹುಶಃ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಬೀದರ್ ಜಿಲ್ಲೆಯಲ್ಲಿ ಅವರು ಇರೋದು ಇದ್ದರೆ ಬಹುಶಃ ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತರು ಬೀದರ್ಗೂ ಬರ್ತಾರೆ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆ ಇದು ಕರ್ನಾಟಕದಲ್ಲಿ ಇರ್ತಾ ಇರಲಿಲ್ಲ, ನಾವೆಲ್ಲ ಮಹಾರಾಷ್ಟ್ರಗಳಿಗೆ ಸೇರ್ಕೊಳ್ಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇರ್ಬೋದು, ಈ ಭಾಗದ ವಿಮಾನ ಕಂಡರಿರ್ಬೋದು, ಅನೇಕ ಹಿರಿಯ ಕೊಂಬ್ಳಿವಾಲೆ ಇರ್ಬೋದು, ಅವರೆಲ್ಲ ಮಾಡ್ಕೊಂಡು ಇವತ್ತು ಬೀದರನ್ನ ಕನ್ನಡ ಉಳಿಯೋದನ್ನ ಅವ್ರು ಮಾಡಿದ್ರು. ಹೀಗಾಗಿ ನಾವು ಬಸವಣ್ಣರವನ್ನ ನೋಡಿಲ್ಲ, ಆದರೆ ಬಸವಣ್ಣರ ಪ್ರತಿರೂಪವನ್ನ ನಾವು ಡಾಕ್ಟರ್ ಚನ್ನಬಸವ ಪಟ್ಟದೇವರಲ್ಲಿ ನೋಡಿದ್ವಿ. ಯಾಕಂದ್ರೆ ಬಸವಣ್ಣರು ಏನು ಆಶೆಗಳಿದ್ದು ಅವೆಲ್ಲ ಚನ್ನಬಸವ ಪಟ್ಟದೇವರು ಕಾರ್ಯಗತ ಮಾಡಿದ್ದು. ಅನೇಕ ನಮ್ಮ ಹಿರಿಯರು ನಾವು ಕಣ್ಣಾರೆ ಕಂಡಿದ್ದಂತ ಪುಣ್ಯವಂತ ನಾವು ಆಗಿದ್ದೀವಿ. ಚನ್ನಬಸವ ಪಟ್ಟದೇವರ ನಾವು ಇತ್ತೀಚೆಗೆ ಯಾರ ಕಡೆ ನೋಡ್ತಾ ಇದ್ದೀವಿ ಬರೋ ಪೀಳಿಗೆಗಳಂದ್ರೆ ನಮ್ಮೆಲ್ಲ ನೆಚ್ಚಿನ ಅಷ್ಟೇ ಮಾತುಡಿದಂತ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಂತ. ಯಾಕಂದ್ರೆ ಚನ್ನಬಸವ ಪಟ್ಟದೇವರ ಆಶೆಗಳು ಏನಿತ್ತು ನಮಗೆಲ್ಲ ಗೊತ್ತಿದೆ. ನಾಲ್ಕೆ ಮಠ ಬಹಳ ದೊಡ್ಡ ಶ್ರೀಮಂತ, ಐತಿಹಾಸಿಕ ಬಹಳ ದೊಡ್ಡದಿರ್ಬೋದಾದ್ರೆ ಅತ್ಯಂತ ಕಷ್ಟಕರ ಸ್ಥಿತಿಯಲ್ಲಿ ನಮ್ಮ ಪೂಜ್ಯರು ಆ ಮಠಕ್ಕೆ ಪೀಠಾಧಿಪತಿಯಾಗಿ ಇವತ್ತು ನಮಗೆಲ್ಲ ಗೊತ್ತು. ಇವತ್ತು 60ಕ್ಕಿಂತ ಹೆಚ್ಚು ಸಂಸ್ಥಾನ ಇವತ್ತ ವಿದ್ಯಾಸಂಸ್ಥೆಗಳು ಇದ್ದಾವೆ. 20,000 ವಿದ್ಯಾರ್ಥಿಗಳು ಎಲ್ಲ ಕಡೆ ಶಿಕ್ಷಣ ಸಿಗ್ತಾ ಇರ್ಬೋದು, ಆದ್ರೆ ಈ ಸಂಸ್ಥೆಯಿಂದ ಮಕ್ಕಳಿಗೆ ಶಿಕ್ಷಣ ಜೊತೆ ಸಂಸ್ಕಾರವನ್ನು ಸಿಗ್ತಾ ಇದೆ. ಅಂತ 20,000 ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಟ್ಟಂತ ನಮ್ಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಕಾರ್ಯ ಅದು ಎಲ್ಲಕ್ಕಿಂತ ಮಹಾ ದೊಡ್ಡದಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಅಷ್ಟೇ ಸರಿಯಾಗಿ ನಮ್ಮ ಗುರುಬಸವ ಪಟ್ಟದೇವರು ಅವ್ರ ಜೊತೆಗೆ ಇಟ್ಕೊಂಡು ಇವತ್ತು ಇಡೀ ಇಲ್ಲ ಅಷ್ಟೇ ಅಲ್ಲ, ನಮ್ಗೆಲ್ಲ ದಾವಣಗೆರೆ ಬಂಧುಗಳಿಗೆ ಗೊತ್ತಿರ್ಬೋದು, ಇಲ್ಲಿ ಅನುಭವ ಮಂಟಪಕ್ಕೆ 600 ಕೋಟಿ ಬರ್ಬೇಕಾದ್ರೆ ಎಲ್ಲಕ್ಕಿಂತ ನಮ್ಮ ಬೀದರ್ ಜಿಲ್ಲೆಯ ಪೂಜ್ಯದ ಬಹು ದೊಡ್ಡ ಕೊಡುಗೆ ಸರ್. ಮೊನ್ನೆ ತಾನೇ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತು. ನಮ್ಮ ಪೂಜ್ಯರಿಗೆ ನಾಡೋಜ ಪ್ರಶಸ್ತಿ ಬಂದಿರ್ಬೋದು, ಡಾಕ್ಟರೇಟ್ ಬಂದಿರ್ಬೋದು, ಎಲ್ಲ ಯಾವುದೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಪರಿ ಖುಷಿ ಆಗಿದಂದಾಗ ಅವ್ರು ಬಹಳ ಸಲ ಒಂದು ಮಾತನ್ನು ಹೇಳ್ತಿದ್ರು, ಇನ್ನೂ ಅತ್ಯಂತ ಖುಷಿ ಯಾವಾಗ ಆಗುತ್ತೆ ಅಂದ್ರೆ ಈ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು, ಆವಾಗೇ ಖುಷಿ ಆಗುತ್ತೆ ಅಂತಕ್ಕಂಥ ಬಹಳ ಸಲ ಮನದಾರ ಮಾತುಗಳನ್ನ ಬಹಳ ಸಲ ಹಿಂದೂ ಅನೇಕ ವೇದಿಕೆಗಳಲ್ಲಿ ನೋಡಿದ್ದೀವಿ. ಅಂತ ಪೂಜ್ಯರ ಎಲ್ಲ ಪ್ರಯತ್ನದಿಂದ ಇವತ್ತು ಇಷ್ಟೆಲ್ಲ ಆಗಿದೆ. ಬಂಧುಗಳೇ, ಮತ್ತೆ ನಾನು ಮಾತಾಡ್ತಾರೆ ಹಿಂಗೆ ಬಹಳ ಮುಂದುವರಿಯುತ್ತೆ. ಯಾಕಂದ್ರೆ ಅನೇಕ ಗಣ್ಯರು, ನಮ್ಮ ಹಿರಿಯರು, ಪೂಜ್ಯರು ಎಲ್ಲರೂ ಮಾತಾಡಬೇಕಾಗಿದೆ. ನಾನು ಕೊನೆಗೆ ಮತ್ತೇನು ಹೇಳಾದ್ರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾಗನೂರಿನ ಪ್ರತಿಷ್ಠಾನದ ಮಾನ್ಯ ಅಧ್ಯಕ್ಷರಿಗೂ ಮತ್ತು ನಮ್ಮ ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅಲ್ಲೊಂದು ದೂರದಿಂದ ಇಲ್ಲಿಗೆ ಬರ್ಬೇಕು, ಈ ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಾದ್ರೂ ಅಲ್ಲಿ ಒಂದು ಸಣ್ಣದಿದೆ. ನಾನು ಅದನ್ನು ಮಾತು ಹೇಳಿ ಒಂದು ಮಾತನ್ನು ಮುಗಿಸುತ್ತೇನೆ. ನಮ್ಮ ಮಂಜುನಾಥ್ ಕುರ್ಕಿ ಸರ್ ಅವರು ಪೂಜ್ಯರನ್ನ ಇಂಥ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತಂದಾಗ ಪೂಜ್ಯರನ್ನ ಸಂಪರ್ಕ ಮಾಡಿ, ಸಾಮಾನ್ಯವಾಗಿ ಇವೆಲ್ಲ ಕಾರ್ಯಕ್ರಮ ದಾವಣಗೆರೆಯಲ್ಲೇ ನಡೆಯುತ್ತೆ. ನಾನು ಆಯ್ತು ಪೂಜ್ಯರನ್ನ ಕೇಳ್ಕೊಂಡು ದಾವಣಗೆರೆಗೆ ಒಂದು ಟೈಮ್ ತಗೊಳ್ತೀನಿ ಅಂದಾಗ ಕುರ್ಕಿ ಸರ್ ಅವರು ಹಾಗೆ ಇನ್ನೊಂದು ಪದವನ್ನು ಬಳಸಿದ್ರು, ಇಲ್ಲ ಚನ್ಶೆಟ್ಟಿ ಅವರೇ, ನಮ್ಮ ಪ್ರಶಸ್ತಿಯನ್ನ ತೆಗೆದುಕೊಳ್ಳಕ ಪೂಜ್ಯರು ದಾವಣಗೆರೆ ಬರುವಂತ ತೊಂದರೆ ತಗೊಳ್ಳೋದು ಬೇಡ, ನಾವೇ ಇಡೀ ನಮ್ಮ ಪ್ರಶ್ನವರು ನಾವೆಲ್ಲ ಪ್ರತಿಷ್ಠಾನ ಕುಂತು ಪೂಜ್ಯರಿಗೆ ನಿಮ್ಮ ಬೀದರ್ನಲ್ಲೇ ಕೊಡೋಣ, ಅವ್ರಿಗೆ ತೊಂದರೆ ಕೊಡೋದು ಬೇಡ, ಆ ಪ್ರಶಸ್ತಿಯನ್ನ ಇಲ್ಲೇ ತಂದು ಅವರಿಗೆ ಮುಡಿಗೇರಿಸೋಣ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಇಡೀ ಕಾರ್ಯಕ್ರಮವನ್ನ ದಾವಣಗೆರೆ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಆಯೋಜನೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಂತ ಮತ್ತೆ ಎಲ್ರಿಗೂ ವೇದಿಕೆ ಪೂಜ್ಯರಿಗೂ ಮತ್ತೆ ಮಾತಾಡ್ತೋದ್ರೆ ಬಹಳ ಹೋಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ನನಗೂ ಇಂಥ ಒಂದು ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ವಂದಿಸಿ, ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ಎಲ್ಲ ಬಂದಿದ್ದೀರಲ್ಲ, ನಿಜವೂ ನಿಮ್ಗೆಲ್ಲ ಕೋಟಿ ಶರಣನ ಹೇಳ್ತಾ ಒಂದು ಮಾತು ಮುಗಿಸ್ತಾರೆ. ಜೈ ಹಿಂದ್ ಜೈ